ಹೊನ್ನಾವರ ತಾಲೂಕಿನ ಹಳದಿಪುರದ ಆರ್ಇಎಸ್ ಶಾಲೆಯ ಆವರಣದಲ್ಲಿ ವಿಶ್ವ ರಾಮಕ್ಷತ್ರಿಯ ಸಮಾಜ ಸಂಘದ ವತಿಯಿಂದ ಜನವರಿ 5ರಂದು ಸಮಾಜದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕಾರ್ಯಾಗಾರ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಎಚ್ಆರ್ ಶಶಿಧರ್ ನಾಯ್ಕ್ ತಿಳಿಸಿದರು. ರಾಮಕ್ಷತ್ರಿಯ ಸಮಾಜ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿರುವ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕಾರ್ಯಾಗಾರದ ಬಗ್ಗೆ ಮಾಹಿತಿ ನೀಡಿದ ವಿಶ್ವ ರಾಮಕ್ಷತ್ರಿಯ ಸಮಾಜ ಸಂಘದ ಅಧ್ಯಕ್ಷರಾದ ಎಚ್ಆರ್ ಶಶಿಧರ್ ನಾಯ್ಕ್ ಅವರು, ವಿಶ್ವ ರಾಮಕ್ಷತ್ರಿಯ ಮಹಾಸಂಘ ಕುಂದಾಪುರ ಮತ್ತು ರಾಮಕ್ಷತ್ರಿಯ ಸಂಘ ಉತ್ತರ ಕನ್ನಡದ ಸಂಯುಕ್ತಾಶ್ರಯದಲ್ಲಿ ಬೈಂದೂರು ಮಾಜಿ ಶಾಸಕ ಕೀರ್ತಿಶೇಷ್ ಕೆ ಲಕ್ಷ್ಮೀನಾರಾಯಣರವರ ಸವಿನೆನಪಿಗಾಗಿ ರಾಮಕ್ಷತ್ರಿಯ ಸಮಾಜದ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕಾರ್ಯಾಗಾರ ಸಂಘಟಿಸಿದ್ದೇವೆ. ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಿಗೆ ಏರಬೇಕೆಂಬ ಸದುದ್ದೇಶದಿಂದ ಬೆಂಗಳೂರಿನ ದರ್ಶನ ಐಎಎಸ್ ಟ್ರೈನಿಂಗ್ ಸೆಂಟರ್ ದರ್ಶನ ಗರ್ತಿಕೆರೆ ಅವರು ಈ ತರಬೇತಿ ಕಾರ್ಯಾಗಾರವನ್ನು ನಡೆಸಿಕೊಡುತ್ತಿದ್ದಾರೆ. ಐಎಎಸ್, ಐಪಿಎಸ್, ಐಎಫ್ಎಸ್, ಕೆಎಎಸ್ ಪರೀಕ್ಷೆಗಳಿಗೆ ಒಂದು ದಿನದ ತರಬೇತಿ ನೀಡಲಾಗುವುದು. ಹಾಗಾಗಿ ಕಾರ್ಯಾಗಾರದ ಪ್ರಯೋಜನವನ್ನ ಸಮಾಜದ ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಸಂಘ ರಿಜಿಸ್ಟರ್ ಕುಂದಾಪುರ, ರಾಮಕ್ಷತ್ರಿಯ ಸಂಘಗಳು ಉತ್ತರ ಕನ್ನಡ ಇದರ ಸಂಯುಕ್ತ ಆಶ್ರಯದಲ್ಲಿ ಐಎಎಸ್, ಐಪಿಎಸ್, ಐಎಫ್ಎಸ್, ಕೆಎಎಸ್ ಪರೀಕ್ಷಾ ತರಬೇತಿಯ ಒಂದು ದಿನದ ಕಾರ್ಯಾಗಾರವನ್ನು ದಿನಾಂಕ ಆರ್ಇಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಳದಿಪುರ ಇವರ ಆಶ್ರಯದಲ್ಲಿ ದಿನಾಂಕ 5/1/2024 ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕಾರ್ಯಾಗಾರ ನಡೆಸಲಾಗುವುದು. ಇದರ ಸಂಪೂರ್ಣ ಪ್ರಯೋಜನವನ್ನು ನಮ್ಮ ಸಮಾಜದ PUC ನಂತರದ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಬೇಕಾಗಿ ಈ ಮೂಲಕ ನಮ್ಮಲ್ಲಿ ರಾಮಕ್ಷತ್ರಿಯ ಸಂಘದ ಜಿಲ್ಲಾ ಸಂಘಟಕರಾದ ಆನಂದ್ ವೈ ನಾಯ್ಕ್ ಮಾತನಾಡಿ, ಕಾರ್ಯಾಗಾರದ ಉದ್ಘಾಟನೆಯನ್ನು ವಿಶ್ವ ರಾಮಕ್ಷತ್ರಿಯ ಮಹಾಸಂಘದ ಅಧ್ಯಕ್ಷ ಎಚ್ಆರ್ ಶಶಿಧರ್ ನಾಯ್ಕ್ ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ಮಹೇಶ್ ನಾಯ್ಕ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಕುಮಟಾ ತಾಲೂಕು ಪಂಚಾಯತ್ ನಿವೃತ್ತ ಇಒ ಸಿಟಿ ನಾಯ್ಕ್, ಹಳದಿಪುರದ ಆರ್ಇಎಸ್ ಸೊಸೈಟಿ ಅಧ್ಯಕ್ಷ ಜಿಸಿ ನಾಯ್ಕ್, ಆರ್ಇಎಸ್ ಪಿಯು ಕಾಲೇಜು ಪ್ರಾಂಶುಪಾಲ ವಿಎಸ್ ನಾಯ್ಕ್, ಸಿರ್ಸಿ ಡಿವೈಎಸ್ಪಿ ಕೆಎಲ್ ಗಣೇಶ್, ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯ ಆಯುಕ್ತರಾದ ಸತೀಶ್ ಪಟವಾಡಿ, ಮೂಡುಬಿದರೆ ಎಸಿಎಫ್ ಶ್ರೀಧರ್ ಪಿ, ಉಡುಪಿ ಕರಾವಳಿ ಕಾವಲು ಪಡೆಯ ಸಿಪಿಐ ಪ್ರಮೋದ್ ಕುಮಾರ್, ಬೆಂಗಳೂರು ಬಿಇ ಕೆಎಲ್ ಕೌಶಿಕ್, ಐಎಎಸ್ ಸಂದರ್ಶನ ಎದುರಿಸಿದ ನಿಖಿಲ್ ನಾಯಕ್ ಸಾಲೆಮಕ್ಕಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಾಮಕ್ಷತ್ರಿಯ ಸಂಘದ ಪ್ರಮುಖರಾದ ಶ್ರೀಧರ್ ಪಿಎಸ್, ಅಣ್ಣಪ್ಪ ಎಂ ನಾಯ್ಕ್, ಮಹೇಶ್ ನಾಯ್ಕ್ ಹಳದಿಪುರ, ಸೀತಾರಾಮ್ ನಾಯ್ಕ್, ಬಾಲಕೃಷ್ಣ ಪಿ ನಾಯ್ಕ್, ನಾರಾಯಣ ಅನಂತ ನಾಯ್ಕ್, ಎಚ್ಆರ್ ಗಂಗಾಧರ್, ಸುಬ್ರಾಯ ನಾರಾಯಣ್ ನಾಯ್ಕ್ ಮಂಕಿ, ದಾಮೋದರ ನಾಯ್ಕ್ ಹಳದಿಪುರ, ಮಹೇಶ್ ನಾಯ್ಕ್ ಹಳದಿಪುರ, ವಿನಾಯಕ ಕೃಷ್ಣ ನಾಯ್ಕ್ ಹಾಗೂ ಇತರರು ಇದ್ದರು. ಈ ಕಾರ್ಯಾಗಾರದ ಬಗ್ಗೆ ರಾಮಕ್ಷತ್ರಿಯ ಸಮಾಜದ ಕುಲಗುರುಗಳಾದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸುವರ್ಣಮಲಿ ಸೋಂದ ಅವರ ಸಂದೇಶ ನೀಡಿದ್ದಾರೆ. ಆತ್ಮೀಯ ಬಂಧುಗಳೇ, ವಿಶ್ವ ರಾಮಕ್ಷತ್ರಿಯ ಮಹಾಸಂಘ ಹಾಗೂ ಉತ್ತರ ಕನ್ನಡದ ರಾಮಕ್ಷತ್ರಿಯ ಸಂಘಗಳು ಸೇರಿಕೊಂಡು ಒಂದು ಅಪೂರ್ವವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ರಾಮಕ್ಷತ್ರಿಯ ಸಮಾಜದ ವಿದ್ಯಾರ್ಥಿಗಳಿಗಾಗಿ ಈ ಕಾರ್ಯಕ್ರಮ ಐಎಎಸ್, ಐಪಿಎಸ್, ಐಎಫ್ಎಸ್, ಕೆಎಎಸ್ ಮುಂತಾದ ಆಡಳಿತಾತ್ಮಕ ಪರೀಕ್ಷೆಗಳ ಬಗ್ಗೆ ಒಂದು ದಿನದ ಜಾಗೃತಿ ಕಾರ್ಯಾಗಾರ, SSLC ಮತ್ತು PUC ಪಡೆದ ಯಾವುದೇ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು. ಹಳದಿಪುರದ ಆರ್ಇಎಸ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನೊಳಗೆ ನಡೀತದೆ. ದಿನಾಂಕ 5ನೇ ತಾರೀಕಿನ ದಿನ, ಜನವರಿ 5ನೇ ತಾರೀಕಿನ ದಿನ ಕರ್ತಿಕರೆ ಶ್ರೀ ದರ್ಶನನ್ನವರು ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳ ತರಬೇತಿಯನ್ನು ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಅಪೂರ್ವವಾದ ಕಾರ್ಯಕ್ರಮದಲ್ಲಿ ರಾಮಕ್ಷತ್ರಿಯ ಸಮಾಜದ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇವತ್ತಿನ ವಾತಾವರಣದಲ್ಲಿ ಈ ಐಎಎಸ್ ಮುಂತಾದ ಆಡಳಿತಾತ್ಮಕ ಪರೀಕ್ಷೆಗಳಿಗೆ ತುಂಬ ಮಹತ್ವ ಇದೆ. ದೇಶ ನಡೀತಾ ಇರೋದು
IAS IPS ಮುಂತಾದ ಅಧಿಕಾರಿಗಳ ಮೂಲಕ. ನಾವು ಅಂದ್ಕೊಳ್ತೇವೆ ರಾಜಕಾರಣಿಗಳ ಮೂಲಕ ದೇಶ ನಡೀತಾ ಇದೆ ಅಂಥೇಳಿ. ಅದಿಲ್ಲ ಅಂತಲ್ಲ, ಆದರೆ ಅವರಿಗಿಂತ ಹೆಚ್ಚಾಗಿ ಈ ಅಧಿಕಾರಿಗಳು ಮೌನವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅದರ ಮೇಲೆ ದೇಶ ನಡೀತಾ ಇರ್ತದೆ. ಹಾಗಾಗಿ ಈ ಅಧಿಕಾರಿಗಳನ್ನ ಒಳ್ಳೆಯ ರೀತಿಯಲ್ಲಿ ತಯಾರು ಮಾಡಿದ್ರೆ ದೇಶ ಚೆನ್ನಾಗಿರ್ತದೆ. ಈ ದಿಸೆಯಲ್ಲಿ ಇದು ಒಳ್ಳೆಯ ಕಾರ್ಯಕ್ರಮ. ಅದರಿಂದ ರಾಮಕ್ಷತ್ರಿಯ ಸಮಾಜದವರಿಗೋಸ್ಕರ ಮಾಡ್ತಾ ಇದ್ದಾರೆ. ರಾಮಕ್ಷತ್ರಿಯ ಸಮಾಜದ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅನ್ನೋದು ನಮ್ಮ ಕಳಕಳಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.